ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ನೆನ್ನೆ ನೋಡಿರ್ತೀರಾ, ಇಲ್ಲಿ ಬಂದು ಸ್ಟೇ ಆಗಿದ್ವಿ ಬೆಟ್ಟದ ಭೈರವೇಶ್ವರ ಟೆಂಪಲ್ನ ನೋಡಿಕೊಂಡು. ಇವಾಗ ನಾನು ನೆನ್ನೆ ನೈಟ್ ವ್ಲಾಗ್ ಎಂಡ್ ಮಾಡಿದ್ದೆ, ಇವಾಗ ಬೆಳಗ್ಗೆ ಆಗಿದೆ. ನೋಡಿ ಹೇಗಿದೆ ಅಂತ ವೆದರು. ಇವಾಗ ನೆಕ್ಸ್ಟ್ ನಾವು ಮಡಿಕೇರಿ ಕಡೆ ಹೋಗ್ತಿದ್ದೀವಿ. ಏನು ಪ್ಲೇಸಸ್ ನೋಡಬೇಕಂತ ಏನಿಲ್ಲ, ಎಲ್ಲ ನೋಡಿದ್ದೀವಿ. ಸುಮ್ಮನೆ ಬೈಕ್ ರೈಡ್ಗೋಸ್ಕರ ಅಷ್ಟೇ ಬಂದಿರೋದು. ಏನು ಮಾನ್ಸೂನ್ ಸ್ಟಾರ್ಟ್ ಆಗಿದೆ ಅಲ್ವಾ, ಹೇಗಿದೆ ಅಂದ್ಬಿಟ್ಟು ಸುಮ್ಮನೆ ನೋಡೋಣ ಅಂದ್ಬಿಟ್ಟು ಬಂದಿರೋದು. ಹಂಗೆ ಆನ್ ದಿ ವೇ ಯಾವುದಾದ್ರೂ ಜಾಗ ಸಿಕ್ಕಿದ್ರೆ ಟೂರಿಸ್ಟ್ ಪ್ಲೇಸ್ ನೋಡ್ಕೊಂಡು ಹೋಗೋದು. ಅದು ಗ್ಲಾಸ್ ಹೌಸಿಗೆ ಹೋಗೋಣ ಅಂತ ಇದೆ. ಇಲ್ಲೊಂದು ಮಡಿಕೇರಿಯಲ್ಲೊಂದು ವಾಯನಾಡಲ್ಲಿ ಇದೆ ಅಲ್ವಾ, ಗ್ಲಾಸ್ ಮೇಲೆ ನಡ್ಕೊಂಡು ಹೋಗ್ತಾರಲ್ವ, ಸೇಮ್ ಆ ಥರ ಇಲ್ಲೊಂದು ಮಾಡಿದ್ದಾರೆ ಮಡಿಕೇರಿಯಲ್ಲಿ. ಅದನ್ನು ನೋಡೋಣ ಅಂದ್ಬಿಟ್ಟು ಹೋಗ್ತಿರೋದು. ಬಟ್ ಗೊತ್ತಿಲ್ಲ ಅಲ್ಲಿ ಹೋಗ್ತೀವೋ ಇಲ್ವೋ. ಆನ್ ದಿ ವೇ ಅದು ಸಿಗುತ್ತೆ, ಆ ಪ್ಲೇಸಸ್ ನೋಡ್ಕೊಂಡು ಹೋಗೋದು. ನೋಡ್ಬೋದು ವೆದರ್ನ. ನೋಡಿ ವೆದರು ಬೆಳಗ್ಗೆ 6 ಗಂಟೆಯಿಂದ ಹೀಗೆ ಇರೋದು. ನಾನು ಟೆರಸಲ್ಲಿದ್ದೀನಿ ಇವಾಗ. ನಾನು ಹಂಗೆ ಬಂದಿದ್ದು. ಮಾರ್ಷಲ್ ಅಲ್ಲಿದ್ದಾರೆ ಕಾರಲ್ಲಿ. ನಮ್ಮ ಗಾಡಿ ಇಲ್ಲಿ ಶೆಡ್ ಒಳಗೆ ಹಾಕಿದ್ದೀವಿ. ಟೆರಸ್ಸು ಚೆನ್ನಾಗಿದೆ, ಹೋಮ್ ಸ್ಟೇ. ಅಂದರೆ ಈ ಪ್ರೈಸಿಂಗಲ್ಲಿ ಯಾರಿಗೂ ಕೊಟ್ಟೂ ಇಲ್ಲ ಅನಿಸುತ್ತೆ ಬಿಡಿ. ಅಷ್ಟು ವರ್ತ್ ದಿ ಮನಿ, ಮೋರ್ ದೆನ್ ವರ್ತ್ ದಿ ಮನಿ ಆ ಥರ ಇದೆ. ಫುಲ್ ಅಡಿಕೆ ತೋಟ ಮತ್ತು ಕಾಫಿ ಪ್ಲಾಂಟೇಶನ್ನು. ಆ್ಯಕ್ಚುಲಿ ಓನರ್ ಬಂದು ಬ್ಯಾಂಗ್ಳೂರಲ್ಲಿ ಇರೋದು. ಇದು ಅವ್ರ ಸ್ವಂತ ಊರು. ಅವ್ರದ್ದೊಂದು 35 ಎಕರೆ ಇದೆ ಅಂತೆ. ಇದು ಸುತ್ತಮುತ್ತ ಎಲ್ಲ ಅವ್ರದ್ದೇ ಇರೋದು. 35 ಎಕರೆ ಇದೆ ಅಂತೆ. ಅವ್ರು ಯಾರು ಗೆಸ್ಟ್ ಬಂದರೆ ಮಾತ್ರ ಇಲ್ಲಿ ವಿಸಿಟ್ ಮಾಡ್ತಾರೆ. ಅವರು ಇಲ್ಲ ಬ್ಯಾಂಗ್ಳೂರಲ್ಲೇ ಇರ್ತಾರೆ. ಫುಲ್ ಮೇಯ್ನ್ ರೋಡಿಂದ ಫುಲ್ ಇಂಟೀರಿಯರಿಗೆ ಬರಬೇಕಿದು ಲೊಕೇಶನ್ಗೆ. ಫುಲ್ ಇಂಟೀರಿಯರ್ ಬಂದಿದ್ದೀವಿ ನಾವು. ಚೆನ್ನಾಗಿದೆ ಮಾತ್ರ. ಅಷ್ಟೇ. ನೆಕ್ಸ್ಟು ಮೋಟೋ ವ್ಲಾಗಲ್ಲಿ ಸಿಗ್ತೀನಿ ಬನ್ನಿ. ಸೊ ಸುಮ್ಮನೆ ಹಂಗೆ ವಾಕ್ ಅಂದ್ಬಿಟ್ಟು ಬಂದ್ವಿ. ಇವಾಗ ಟೈಮ್ ಒಂದು 7 ಆಗಿರ್ಬೋದು. ನಾನು ಇಂಟ್ರೋ ಕೊಡೋಕ್ಕಿಂತ ಮುಂಚೆ ಇದು ಸುಮ್ಮನೆ ವಾಕ್ ಬಂದಿದ್ದು. ಸುಮ್ಮನೆ ಒಂದು ಅಂಗಡಿವರೆಗೂ ಹೋಗಿ ಬರೋಣ ವಾಕ್ ಅಂದ್ಬಿಟ್ಟು. ಅಲ್ಲಿ ಹೋಗ್ತಾ ನೋಡಿ ಈ ಪ್ಲೇಸ್ ಸಿಕ್ತು. ಅಲ್ಲಿ ಮೇಲ್ಗಡೆ ಏನು ನೋಡ್ತಿರ್ಬೋದು, ಅದು ಮೇಯ್ನ್ ರೋಡು. ಇದು ನಾವು ಕೆಳಗೆ ಇಳಿದ್ಬಿಟ್ಟು ಒಂದು ದಾರಿ ಇತ್ತು ಇಲ್ಲಿಗೆ ಬರೋಕ್ಕೆ. ಇಲ್ಲಿ ಕೆಳಗೆ ಬಂದ್ವಿ. ಮಾತ್ರ ಸಕ್ಕತ್ತಾಗಿತ್ತು ಜಾಗ ಇದು. ಹಸು ಎಲ್ಲ ಇದು ಮಾಡ್ತಿರೋದು, ಮೇಯ್ತಿರೋದು. ಮತ್ತು ಅಲ್ಲೊಂದು ಪಾಂಡ್ ಥರ ಚಿಕ್ಕದು ಕಾಣಿಸ್ತು. ಸುಮ್ಮನೆ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಬರೋಣ ಅಂದ್ಬಿಟ್ಟು ಬಂದ್ವಿ. ಸೊ ಈಗ ಟೈಮ್ ಒಂದು 1 o'clock ಆಗಿದೆ. ಹೋಮ್ ಸ್ಟೇಯಲ್ಲೇ ತುಂಬ ಟೈಮ್ ವೇಸ್ಟ್ ಮಾಡಿ ಫೋಟೋಶೂಟ್ ಎಲ್ಲ ಮಾಡಿ ಇವಾಗ ಹಿಂಗೆ ಮಡಿಕೇರಿ ಆನ್ ದಿ ವೇ ಮಡಿಕೇರಿಗೆ ಹೋಗುವಾಗ ಅಲ್ಲಲ್ಲಿ ನಿಲ್ಲಿಸಿ. ಮತ್ತು ಇದೊಂದು ನೋಡ್ತಿರ್ಬೋದು, ಇದೊಂಥರ ಚೆನ್ನಾಗಿತ್ತು ಜಾಗ. ಅದಕ್ಕೆ ಮೇಯ್ನ್ ರೋಡಿಂದ ಸ್ವಲ್ಪ ಆಫ್ ರೋಡ್ ಮಾಡ್ಕೊಂಬಂದು ಕೆಳಗೆ ಇಳಿಸ್ಬಿಟ್ಟು ಗಾಡಿನ ನೋಡ್ತಿರ್ಬೋದು ನೀವೇ ರೋಡ್ ಯಾವ ಥರ ಇದೆ. ಮತ್ತು ಅಲ್ಲಿ ಮುಂದೆ ಒಂದು ಮೌಂಟೇನ್ ವ್ಯೂ ಇತ್ತು. ಅದು ನೋಡೋಕ್ಕೋಸ್ಕರನೇ ರಿಟರ್ನ್ ಬಂದುಬಿಟ್ಟು ಇಲ್ಲಿ ಕೆಳಗೆ ಹೋಗಿ ಅಲ್ಲಿ ಮರದ ಹತ್ರ ಗಾಡಿ ನಿಲ್ಲಿಸಿ ಆಮೇಲೆ ಜಾಗ ನೋಡಿದ್ವಿ. ಮಾತ್ರ ಏನೋ ಒಂಥರ ಶೂಟಿಂಗ್ ಸ್ಪಾಟ್ ಥರ ಚೆನ್ನಾಗಿತ್ತು. ಟೂರಿಸ್ಟರ್ಸು ಅಷ್ಟೇ ಇಲ್ಲಿ ನಿಲ್ಲಿಸ್ಬಿಟ್ಟು ನೋಡ್ಕೊಂಡು ಹೋಗ್ತಿದ್ರು ಜಾಗನ. ನೋಡಿ ಹೇಗಿದೆ ಅಂದ್ಬಿಟ್ಟು. ಇನ್ನೂ ಗಾಡಿ ಅಲ್ಲಿವರೆಗೂ ಮಿಡಲ್ವರೆಗೂ ತೊಗೊಂಡೋಗೋ ಥರ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಇಲ್ಲೇ ಲಾಸ್ಟ್ ಆಗಿತ್ತು ಜಾಗ. ಸೊ ಮಡಿಕೇರಿ ರೀಚ್ ಆಗೋ ಅಷ್ಟರಲ್ಲಿ ಸಂಜೆ ಒಂದು 7 ಗಂಟೆನೇ ಆಗೋಗಿತ್ತು. ಸೊ ಅದಕ್ಕೆ ಯಾವುದು ಪ್ಲೇಸ್ ನೋಡೋಕ್ಕಾಗಲಿಲ್ಲ. ನಾವು ನಿಧಾನಕ್ಕೆ ಬೆಳಗ್ಗೆನೇ ಹೋಮ್ ಸ್ಟೇಯಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಿ ಫೋಟೋಶೂಟ್ ಎಲ್ಲ ಮಾಡಿ ಆಮೇಲೆ 1 o'clock ಹಂಗೆ ಬಿಟ್ಟಿದ್ದು ಹೋಮ್ ಸ್ಟೇನ. ಸೊ ಅದಕ್ಕೆ ಯಾವುದು ಪ್ಲೇಸ್ ನೋಡೋಕ್ಕಾಗಲಿಲ್ಲ. ಒಂಥರ ನಮಗೂ ಚೆನ್ನಾಗಿತ್ತು ರೈಡು ಅಂದ್ಬಿಟ್ಟು ಬಂದ್ವಿ. ಮತ್ತು ನೈಟ್ ಏನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹೋಮ್ ಸ್ಟೇಗೆ ಬಂದ್ಬಿಟ್ಟು ಸುಮ್ಮನೆ ರೆಸ್ಟ್ ತೊಗೊಂಡ್ವಿ ಅಷ್ಟೇ. ನೋಡಿ ಬೆಳಗ್ಗೆ ಎದ್ಬಿಟ್ಟು ಇಲ್ಲಿ ಚಿಖಿಲಿ ಹೊಳೆ ಬ್ಯಾಕ್ ವಾಟರ್ಸ್ ಇದು, ಇಲ್ಲೇ ನಾವು ಸ್ಟೇ ಮಾಡಿದ್ದು. ನೋಡ್ತಿರ್ಬೋದು ಹೆಂಗಿದೆ ಅಂದ್ಬಿಟ್ಟು. ಮತ್ತು ರೂಮ್ ಹತ್ರ ಬಂದುಬಿಟ್ಟು ಫ್ರೆಶ್ ಅಪ್ ಆಗಿ ಗಾಡಿನೆಲ್ಲ ಪ್ಯಾಕ್ ಮಾಡಿ ಇದೇ ಹೋಮ್ ಸ್ಟೇಯಿಂದ ಬಿಟ್ಟು ಬ್ಯಾಂಗ್ಳೂರು ಕಡೆ ಹೊರಟ್ವಿ. ಬೆಳಗಿನ ಜಾವ ಒಂದು
7 ಆಗಿದೆ ಅನಿಸುತ್ತೆ, 7ಗೆ ಬಿಟ್ಟಿದ್ದು. ಚೆನ್ನಾಗಿತ್ತು ನೋಡಿ, ಈ ಥರ ರೋಡಲ್ಲಿ ನಾವು ಬಂದು ಸ್ಟೇ ಆಗಿದ್ದು. ಆ್ಯಕ್ಚುಲಿ ಚೆನ್ನಾಗಿತ್ತು ಹೋಮ್ ಸ್ಟೇನೂ ಕೂಡ. ಚಿಕ್ಕಿಲಿ ಹೊಳೆ ಬ್ಯಾಕ್ ವಾಟರ್ಸ್ ಕೇಳಿರ್ತೀರ ಎಲ್ಲರೂ, ಆ ಬ್ಯಾಕ್ ವಾಟರ್ಸ್ಗೆ ಅಟ್ಯಾಚ್ ಆಗೇ ಇತ್ತು ಹೋಮ್ ಸ್ಟೇ ನಮ್ಮದು. ಬಟ್ ನೈಟ್ ಏನು ಅಷ್ಟೊಂದು ನೋಡೋಕ್ಕಾಗಲಿಲ್ಲ, ನಾವು ಬಂದಿದ್ದ ಕತ್ಲಾಗಿತ್ತಲ್ವ, ಸೊ ಅದಕ್ಕೆ ವಿಡಿಯೋ ಏನೂ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಬೆಳಗ್ಗೆ ಮಾಡ್ತಿರೋದು. ನೋಡಿ ಹೇಗಿದೆ ಅಂದ್ಬಿಟ್ಟು. ಇದೆಲ್ಲ ಫಾರೆಸ್ಟ್ಗೆ ಸೇರೋದಿದು. ನಾವು ಮಿಡಲ್ ಆಫ್ ದಿ ಫಾರೆಸ್ಟಲ್ಲಿ ಬಂದುಬಿಟ್ಟು ಸ್ಟೇ ಆಗಿಬಿಟ್ಟು ಇವಾಗ ರಿಟರ್ನ್ ಬ್ಯಾಂಗ್ಳೂರ್ಗೆ ಓಡ್ತಿರೋದು. ನೋಡಿ ಎಲ್ಲ ಸೇಮ್ ಕೇರಳದಲ್ಲಿ ಪೈನ್ ಫಾರೆಸ್ಟ್ ಏನಿದೆ ಸೇಮ್ ಆ ಥರನೇ ಇದೆ ನೋಡಿ. ಇದು ಚೆಕ್ ಪೋಸ್ಟ್ ಅನಿಸುತ್ತೆ, ಇಲ್ಲ ಅವು ಯಾವುದೋ ಡೈವರ್ಷನ್ನು ಊರಿಗೆ ಹೋಗೋದು. ಚೆನ್ನಾಗಿತ್ತು ಮಾತ್ರ. ಸೊ ಅಷ್ಟೇ, ಇಲ್ಲಿಗೆ ರೈಡ್ ಕಂಪ್ಲೀಟ್ ಆಗುತ್ತೆ. ಹೇಗಿತ್ತು ರೈಡ್ ಅಂದ್ಬಿಟ್ಟು ಕಮೆಂಟ್ ಮಾಡಿ ನೋಡೋಣ. ನಾವಿದು ಮುಗಿಸ್ಕೊಂಡು ಆಫ್ಟರ್ನೂನ್ 3ಗೆಲ್ಲ ಬ್ಯಾಂಗ್ಳೂರಿಗೆ ರೀಚ್ ಆಗಿದ್ವಿ. ಅಷ್ಟೇ ಈ ರೈಡಿನ ಅಪ್ಡೇಟು. ಇದೊಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಾಗ ತುಂಬ ಜನಕ್ಕೆ ರೀಚ್ ಆಗುತ್ತೆ ಇನ್ನು ವೀಡಿಯೋಸ್ ಎಲ್ಲ. ಸೊ ಅಷ್ಟೇ, ಥ್ಯಾಂಕ್ ಯು.